ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸ್ವಲ್ಪ ದಿನಗಳಿಂದ ಮಿನಿ ಬ್ಲಾಗ್ಸ್ನ ಮಾಡ್ತಿಲ್ಲ, ಸ್ವಲ್ಪ ಪ್ರಾಬ್ಲಮ್ಸ್ ಆಗಿತ್ತು, ಅದಕ್ಕೋಸ್ಕರ ಇನ್ನು ಇವತ್ತು ಮಿನಿ ಬ್ಲಾಗ್ಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ಇನ್ನು ಇವತ್ತಿನ ಮಿನಿ ಬ್ಲಾಗಲ್ಲಿ ಏನೇನೆಲ್ಲ ಇತ್ತು, ಇವತ್ತಿನ ಮಿನಿ ಬ್ಲಾಗ್ ಹೇಗಿತ್ತು ಅಂತ ಹೇಳಿಬಿಟ್ಟು ಈ ಒಂದು ಸಣ್ಣ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಇನ್ನು ಬೆಳಗ್ಗೆಗೆ ಅಂತ ಹೇಳಿಬಿಟ್ಟು ಬಿಸಿಬೇಳೆ ಬಾತ್ ಮಾಡೋಕ್ಕೆ ಹೇಳಿದರು ಮಕ್ಕಳು. ಹಾಗಾಗಿ ಬಿಸಿಬೇಳೆ ಬಾತ್ನೂ ಸಹಿತ ತರಕಾರಿ ಹಾಕಿ ಬೇಳೆ ಎಲ್ಲ ಹಾಕಿ ಬೇಯಿಸಿ ಸಹಿತ ಇಟ್ಕೊಂಡಿದ್ದೆ. ಇನ್ನು ಅದಕ್ಕೆ ಫೈನಲಿ ನಾನು ಲಾಸ್ಟಲ್ಲಿ ಸ್ವಲ್ಪ ಒಗ್ಗರಣೆಗೆ ಅಂತ ಹೇಳಿ ಈರುಳ್ಳಿ ಕ್ಯಾಪ್ಸಿಕಮ್ಮು ಹಾಕ್ಕೊಂಡು ಸಾಸಿವೆನ ಹಾಕ್ಕೊಂಡು ಸಿಂಪಲಾಗಿ ಒಂದು ಒಗ್ಗರಣೆನೂ ಸಹಿತ ಹಾಕ್ಬಿಟ್ಟು ಇನ್ನು ಬಿಸಿಬೇಳೆ ಬಾತ್ ಬೇಯಿಸಿಟ್ಕೊಂಡ್ಮೇಲೆ ಸ್ವಲ್ಪ ಗಟ್ಟಿ ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ಬಿಸಿ ನೀರನ್ನು ಸಹಿತ ಕಾಯಿಸಿ ಹಾಕಿದ ಮೇಲೆ ಒಂದು ಬಿಸಿಬೇಳೆ ಹಾತಕ್ಕೂ ಸಹಿತ ಬಂದಿತ್ತು. ಇವತ್ತು ಟಿಫನ್ ಬಿಸಿಬೇಳೆ ಬಾತ್ ಆಗಿದೆ. ಇನ್ನು ಮಕ್ಕಳಿಗೆ ಟಿಫನ್ ಎಲ್ಲ ಕೊಟ್ಟಿದ್ದಾಯಿತು. ಇನ್ನು ಮಧ್ಯಾಹ್ನದ ಅಡುಗೆ ವಿಷಯಕ್ಕೆ ಬೇಕೇ ಬೇಕಲ್ಲ ಅಡುಗೆ ಅಂತ ಹೇಳಿಬಿಟ್ಟು ಸಾಂಬಾರು ಮಾಡಿ ಇಟ್ಕೊಬಿಡ್ತೀನಿ ನೈಟ್ಗೂ ಮತ್ತು ಮಧ್ಯಾಹ್ನಕ್ಕೆ. ಇನ್ನು ಸಾಂಬಾರಿಗೆ ನಾನು ಪಾಲಕ್ ಸೊಪ್ಪು ಮತ್ತು ಬೇಳೆ ಹಾಕಿ ಸಾಂಬಾರನ್ನ ಸಹಿತ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇನ್ನು ಸಾಂಬಾರಿಗೆ ನಾನು ಬೇಯೋಕ್ಕಂತ ಇಟ್ಟಿದ್ದೆ, ಅದು ಕೂಡ ಬೆಂದಿದ್ದಾದಮೇಲೆ ಒಂದು ಒಗ್ಗರಣೆನ ಹಾಕ್ಕೊಂಡ್ರೆ ಫೈನಲಿ ಇನ್ನು ಮಧ್ಯಾಹ್ನದ ಅಡುಗೆಗೆ ಸಾಂಬಾರು ಸಹಿತ ರೆಡಿ ಆಗುತ್ತೆ. ಇನ್ನು ಮಕ್ಕಳು ಮನೇಲಿರೋದ್ರಿಂದ ಅವರಿಗೆ ಟೈಮ್ ಕೊಡಬೇಕು ಅಂತ ಹೇಳಿ ನಾನು ಬೆಳಗ್ಗೆನೇ ಎಲ್ಲ ಕೆಲಸನೂ ಡೈಲಿ ಹೇಗೆ ಮಾಡ್ಕೊಳ್ತಿದ್ದೆ ಅವ್ರು ಸ್ಕೂಲ್ಗೆ ಹೋದಾಗ ಅದೇ ರೀತಿ ಮಾಡ್ಕೊಳ್ತೀನಿ. ಇನ್ನು ಉಪ್ಪಿನಕಾಯಿ ಮಾಡ್ಕೊಳ್ಳೋಣ ಮಧ್ಯಾಹ್ನಕ್ಕೆ ಅಂತ ಹೇಳಿಬಿಟ್ಟು ಒಂದೆರಡು ಮಾವಿನಕಾಯಿ ಕೊಟ್ಟಿದ್ದರು ನನ್ನ ಫ್ರೆಂಡ್ಸು. ಹಾಗಾಗಿ ಆ ಒಂದೆರಡು ಮಾವಿನಕಾಯಿನ ನಾನು ಇನ್ಸ್ಟೆಂಟಾಗಿ ಉಪ್ಪಿನಕಾಯಿ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ಥರ ತೊಳೆದ್ಬಿಟ್ಟು ಸಣ್ಣ ಸಣ್ಣದಾಗಿ ಕುಯ್ದು ಇಟ್ಕೊಳ್ತಾ ಇದ್ದೀನಿ. ನೀವೆಲ್ಲ ಹೇಗೆ ಮಾಡ್ಕೊಳ್ತೀರಾ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಸಹಿತ ತಿಳಿಸ್ಬೋದು. ನನಗೆ ಉಪ್ಪಿನಕಾಯಿ ಎಲ್ಲ ಏನೂ ಬರೋದಿಲ್ಲ. ಇವತ್ತು ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಈ ಥರ ಸಣ್ಣ ಸಣ್ಣದಾಗಿ ಕುಯ್ತಿದ್ದೆ. ಇನ್ನು ಕುಯ್ಬೇಕಾದ್ರೇ ಮಕ್ಕಳು ನನಗೆ ಅಂತ ಹೇಳಿ ಅರ್ಧನ ಮುಗಿಸ್ಬಿಟ್ಟಿದ್ರು. ಎಷ್ಟಾಗುತ್ತೋ ಅಷ್ಟರಲ್ಲೇ ಮಾಡೋಣ ಅಂತ ಹೇಳಿ ನಾನು ಕುಯ್ದಿಟ್ಕೊಂಡಿರೋಂಥ ಮಾವಿನಕಾಯಿನ ಈ ಥರ ಒಂದು ಬೌಲ್ ತೊಗೊಂಡು ಅದಕ್ಕೆ ಹಾಕ್ಕೊಂಡು ಅದಕ್ಕೆ ನಾನು ಜೀರಿಗೆ ಮತ್ತು ಮೆಣಸು ಪೌಡ್ರು ಮತ್ತು ಸ್ವಲ್ಪ ಕೆಂಪು ಖಾರದ ಪುಡಿ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಬೆರೆಸಿ ಇಟ್ಬಿಡ್ತೀನಿ. ಇಲ್ಲಿ ಯಾವುದೇ ಥರ ನೀರನ್ನು ಆ್ಯಡ್ ಮಾಡಬಾರ್ದು. ನೀರು ಆ್ಯಡ್ ಮಾಡಿದ್ರೆ ಬೇಗ ಹಾಳಾಗುತ್ತೆ. ಇಲ್ಲಾಂದರೆ ನಾವು ಒಂದು 7 ಡೇಸ್ ಗಂಟ ಇಟ್ಕೋಬೋದು, ಚೆನ್ನಾಗಿರುತ್ತೆ. ಇನ್ನು ಈ ಥರ ಅದು ನೆನೆಯೋಕ್ಕಂತ 10 ನಿಮಿಷ ಬಿಟ್ಟ ಮೇಲೆ ಒಂದು ಸಿಂಪಲ್ಲಾಗಿ ಒಂದು ಒಗ್ಗರಣೆನೂ ಸಹಿತ ಹಾಕ್ಕೊಂಡಿದ್ದೆ. ಇನ್ನು ಇನ್ಸ್ಟೆಂಟ್ ಅಂತ ಹೇಳಿರೋದ್ರಿಂದ ನಾನು ಇಲ್ಲಿ ಯಾವುದೇ ರೀತಿ ಏನೂ ಆ್ಯಡ್ನ ಮಾಡ್ತಿಲ್ಲ. ಕರಿಬೇವಿನ ಸೊಪ್ಪು, ಸಾಸಿವೆ, ಎಣ್ಣೆ ಅಷ್ಟೇ. ಇನ್ನು ನೆನೆಸಿಟ್ಕೊಂಡಿರೋಂಥ ಮಾವಿನಕಾಯಿಗೆ ಈ ಒಂದು ಮಿಶ್ರಣನ ಹಾಕಿಬಿಟ್ಟು ಒಗ್ಗರಣೆ ಮಿಶ್ರಣನ ಒಂದು 2 ನಿಮಿಷ ಬೇಯಿಸಿದ್ರೆ ಈ ಉಪ್ಪಿನಕಾಯಿನೂ ಸಹಿತ ರೆಡಿ ಆಗುತ್ತೆ. ಇವತ್ತಿನ ವಿಡಿಯೋ ಇದಾಗಿರುತ್ತೆ. ಇನ್ನು ನಾಳಿನ ಮಿನಿ ಬ್ಲಾಗಲ್ಲಿ ಸಿಗೋಣ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದ.